ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ಯಾವಾಗಲೂ ಕೇಳ್ತಾಯಿದ್ರಿ, ನಿಮ್ಮ ತಂದೆ ತಾಯಿ ಎಲ್ಲಿ ಅಂತ. ನಮ್ಮ ತಾಯಿನ ನಾನು ಕೋವಿಡ್ ಟೈಮಲ್ಲಿ ಕಳ್ಕೊಂಡೆ. ಅದಾಗಿ 1 ವರ್ಷಕ್ಕೆ ನಮ್ಮ ತಂದೆನೂ ಕಳ್ಕೊಂಡೆ. ನಿನ್ನೆ ಪಿತೃಪಕ್ಷ ಮಾಡಿದೆ. ಕಳೆದ 2 ವರ್ಷ ಪಿತೃಪಕ್ಷನ ಹಾಸನಲ್ಲಿ ನಮ್ಮ ಮನೆ ದೊಡ್ಡೋರು ಮಾಡಿದರು. ಈ ವರ್ಷದಿಂದ ನಾನು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನಾನು ಮೊದಲನೇ ವರ್ಷ ಪಿತೃಪಕ್ಷ ಮಾಡ್ತಾ ಇರೋದು. ಹೇಗೆ ಮಾಡೋದು ಅಂತ ನಮ್ಮ ಮನೆ ದೊಡ್ಡೋರನ್ನ ಕೇಳಿಕೊಂಡು, ನನ್ನ ಕೈಯಿಂದ ಏನೇ ತಪ್ಪಾಗಿದ್ರೂ ದಯವಿಟ್ಟು ಕ್ಷಮಿಸಿ ಅಂತ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನಪಟ್ಟು ಫಸ್ಟ್ ಟೈಮ್ ಪಿತೃಪಕ್ಷ ಮಾಡಿದ್ದೀನಿ. ನನ್ನ ತಂದೆ ತಾಯಿ ಇಷ್ಟಪಡೋ ಎಲ್ಲ ಪದಾರ್ಥಗಳನ್ನೂ ನಾನೇ ನನ್ನ ಕೈಯಾರೆ ಮಾಡಿದೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು, ನಮ್ಮ ಅಪ್ಪ ಅಮ್ಮನಿಗೋಸ್ಕರ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಂತ. ಸೊ ಎಲ್ಲನೂ ಮಾಡಿ ಮುಗಿಸಿ ಪೂಜೆಗೆ ರೆಡಿ ಮಾಡಿ ನಾನು ನನ್ನ ತಮ್ಮ ಎಲ್ಲ ಧೂಪ ಹಾಕಿದ್ವಿ. ತೃಪ್ತಿ ಆಯಿತು. ಹಾಗೆ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು. ಅವರಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಅನ್ನಿಸ್ತು. ಆದರೆ ಏನು ಮಾಡೋಕ್ಕಾಗುತ್ತೆ, ಎಲ್ಲ ನಾವು ಅಂದ್ಕೊಂಡು ಹಾಗಾಗಲ್ಲ ಅಲ್ವಾ. ವಿಧಿಲಿ ಏನಿರುತ್ತೆ ಹಾಗೆ ಆಗೋದು. ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡಿಕೊಂಡು ಮುಂದುವರಿಬೇಕಷ್ಟೆ. ಏನಂತೀರ?